ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ತೀವ್ರಗೊಂಡಂತಹ ಪ್ರತಿಭಟನೆ. ಸಿಎಂ ಡಿಕೆಶಿ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಇದು ರಾಮನಗರ ಜಿಲ್ಲೆ, ನನ್ನ ಬಾಯಲ್ಲಿ ಹಾಗೆ ಬರೋದು. ರಾಮನಗರದಲ್ಲಿ ಹುಟ್ಟಿದ್ದೇನೆ, ಜನ್ಮ ಕೊಟ್ಟಿದ್ದು ಹಾಸನ, ಆದ್ರೆ ರಾಜಕೀಯ ಜನ್ಮ ಕೊಟ್ಟಿದ್ದು ಇಲ್ಲಿರೋ ತಾಯಂದಿರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಅವರು ಆಕ್ರೋಶ ಹೊರ ಹಾಕಿದ್ದಾರೆ. 3 ಎಲೆಕ್ಷನ್ ಸೋತಿದ್ದೆ, ಒಂದ್ ಮದುವೆಗೆ ಹೋದ ಸಂದರ್ಭದಲ್ಲಿ ಒಂದ್ ಅಜ್ಜಿ ಹೇಳಿದ್ರು, ಇದು ನಿನ್ನ ತವರು ಮನೆ, ಇಲ್ಲಿಯೇ ನಿಲ್ಲು ಅಂತ ಅಂದ್ರು. ಆ ಅಜ್ಜಿ ಮಗ ಏನಿಲ್ಲ ಬೇಕು ಮಾಡಿಕೊಂಡು ಟೋಪಿ ಹಾಕಿ ಹೋದ್ರು. ದಯವಿಟ್ಟು ಒಂದೇ ನಿಮಿಷ ಸರ್, ನಮ್ಮಲ್ಲಿ ಒಂದು ಮನವಿ ಪೊಲೀಸ್ ಸಿಬ್ಬಂದಿ ಅವ್ರಿಗೆ. ನಾನು ಇಲ್ಲಿ ಹಲವಾರು ಜನ ನನ್ನ ಅಕ್ಕಂದಿರೋ ತಂಗಿರೋ ಜೊತೆ ನನ್ನ ಮಕ್ಕಳು ಸಮಾನವಾಗಿರ್ತಕ್ಕಂಥ 2-3 ಜನ ಹೆಣ್ಣು ಮಕ್ಕಳು ಕಾಲೇಜಿನ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು, ಅದ್ರ ಜೊತೆ ನಮ್ಮ ಯುವಕರೊಬ್ಬರು ಯೋಗಿ ಅದ್ಭುತವಾಗಿ ಮಾತನಾಡೋದು. ನಾನು ಇಲ್ಲಿ ಕೂತು ನಾನು ಯೋಚನೆ ಮಾಡ್ತಾ ಇದ್ದೆ, ಈ ರೀತಿಯ ಒಂದು ಚಿಂತನೆ ಇಟ್ಟಿರ್ತಕ್ಕಂಥ ನನ್ನ ಸಹೋದರಿಯರು, ನನ್ನ ಯುವಕ ಸ್ನೇಹಿತರು ಇದೇನೋ ಏನು ಹೇಳ್ತಾರ ಜನ್ಸಿ, ಅದನ್ನ ಈ ರಾಜ್ಯದಲ್ಲಿ ಅನುಷ್ಠಾನ ತರಕ್ಕೆ ನಿಮ್ಮಂಥವರು ಇವತ್ತು ಬಿಡುದಿನಲ್ಲಿ ನನ್ನ ತಾಯಂದಿರು 470 ದಿವಸಲು ಹಿರಿಯರಿರ್ಬೋದು ಕಿರಿಯರಿರ್ಬೋದು ನೀವೆಲ್ಲ ಸೇರಿ ಒಂದು ಸರ್ಕಾರ ಏನು ಒಂದು ಜನವಿರೋಧಿ ನೀತಿಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ರೈತರ ಒಂದು ಕುಟುಂಬಗಳಲ್ಲಿ ಆತಂಕದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿಂದ ಒಂದು ಸಂದೇಶ, ಆ ರೀತಿಯ ಒಂದು ಭಾವನೆಗಳನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡಂಥವ್ರು, ಆ ಜ್ಞಾನ ಬೆಳೆಸ್ಕೊಂಡಿರ್ತಕ್ಕಂಥ ನಮ್ಮ ಯುವಕರು ಈ ಒಂದು ಹೋರಾಟದಿಂದ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ತಲುಪಿಸಿದರೆ, ಬಹುಶಃ ನಿನ್ನೆಯ ದಿನ ನಾನು ಮಂಡ್ಯದ ಮದ್ದೂರು ತಾಲೂಕಿನಲ್ಲಿರ್ತಕ್ಕಂಥ ನವೋದಯ ವಿದ್ಯಾಲಯಕ್ಕೆ ಹೋಗಿದ್ದೆ. ಇದು ನೀನು ಇದ್ದಾರಪ್ಪ, ನಿನ್ನೆ ಬಂದಿದ್ದಾರೆ ಮಕ್ಕಳು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನೀನು ನೋಡಿ ಬಂದೆ ಅಣ್ಣ ಅಂತ. ಅಲ್ಲಿ ಒಬ್ಬ ಯುವಕ ಅವನು 8ನೇ ತರಗತಿನೋ 9ನೇ ತರಗತಿ ವಿದ್ಯಾರ್ಥಿ ನನ್ನ ಹತ್ರ ಬಂದು ಕೇಳ್ತಾನೆ, ಅಣ್ಣ ಇಲ್ಲಿ ಈ ರಾಜ್ಯದಲ್ಲಿ ಭ್ರಷ್ಟಾಚಾರಗಳು ಇದನ್ನೆಲ್ಲ ನಡೀತಾ ಇದೆಯಲ್ಲ, ಇದನ್ನ ನಿಲ್ಲಿಸ್ಲಿಕ್ಕೆ ಆಗಲ್ವಾ ಅಂತ ಕೇಳ್ತಾನೆ. ಉತ್ತರ ಏನ್ ಕೊಡೋದು? ಒಬ್ಬ ಯುವಕ 8 ವರ್ಷದ 8ನೇ ತರಗತಿ ಓದ್ತಕ್ಕಂಥ ಯುವಕ ನಾನು ಪ್ರಶ್ನೆ ಮಾಡ್ತೀನಿ, ಇದೆಲ್ಲ ಯಾತಿಗೆ ನಾನು ಹೇಳ್ತಾ ಇದ್ದೇನೆ, ನನ್ನನ್ನ ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರು ನೀವುಗಳು, ನಾನು ಯಾವುದೇ ಕಾರಣಕ್ಕೂ ನಾನು ಒಳ್ಳೇದಾಗೋದಿಲ್ಲ ಸುಳ್ಳು ಹೇಳ್ತಾ ಇದ್ರೆ, ನಾನೀಗ 5ನೇ ಬಾರಿ ನನ್ನ ಜೀವನದಲ್ಲಿ ದೇವರಿಂದ ಜೀವದಾನ ಪಡೆದು ಬಂದಿರ್ತಾನು ಇಲ್ಲಿ ಕೂತಿದ್ದೆ ನಿಮ್ ಮುಂದೆ ಇವತ್ತು ಕೂತು ಮಾತಾಡೋ ಪರಿಸ್ಥಿತಿ ನಾನು ಇರಲಿಲ್ಲ. ಹಲವಾರು ನಾಡಿನ ಲಕ್ಷಾಂತರ ಜನ ಅಯ್ಯೋ ಪಾಪ ಕುಮಾರಸ್ವಾಮಿ ಹುಷಾರಿರುವಂತೆ, ಭಗವಂತ ಒಳ್ಳೇದು ಮಾಡಲಪ್ಪ, ಆರೋಗ್ಯ ಸರಿಯಾಗಲಿ, ಈ ಒಂದು ಪ್ರಾರ್ಥನೆ ಸಲ್ಲಿಸಿದ ಪ್ರತಿಫಲ ಇವತ್ತು 5ನೇ ಬಾರಿ ಜೀವದಾನ ಪಡ್ಕೊಂಡು ಇಲ್ಲಿ ಬಂದು ಮುಂದೆ ಕೂತಿದ್ದೆ. ನನ್ನ ತಾಯಂದ್ರು ಕಳೆದ 470 ದಿವಸದಿಂದ ಮನೆ ಕೆಲಸ ಮಾಡೋದು ಬಿಟ್ಟು, ಕೃಷಿ ಕೆಲಸನೂ ಮಾಡೋದು ಬಿಟ್ಟು, ಇವತ್ತು ಈ ಸರ್ಕಾರ ಕಣ್ತರಿಸಬೇಕು ಅಂತ ಹೇಳಿ ಇಷ್ಟು ಹೋರಾಟ ಏನ್ ಮಾಡ್ಕೊಂಡ್ ಬಂದಿದ್ದೀರಿ. ನಿಮ್ ಪಾದಕ್ಕೆ ನಾನು ನಮಸ್ಕಾರ ಹೇಳ್ತೀನಿ. ನಾನು ಇವತ್ತು ನೀವು ಬೆಳೆಸ್ತಂತವ್ರು ಏನಿದ್ದೀರಿ, ಹಲವಾರು ಸತ್ಯ ಘಟನೆಗಳನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಿಮ್ಮ ಆಶೀರ್ವಾದ ಬಲದಿಂದ ದೇಶದಲ್ಲಿ ಮಂತ್ರಿಯಾಗೂ ಸಹ ಈಗ ಕಳೆದ 2 ವರ್ಷದಿಂದ ಇವತ್ತು ಅಧಿಕಾರದಲ್ಲಿ ಇದ್ದೇನೆ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತು 2 ಇಲಾಖೆಯನ್ನ ನಿರ್ವಹಣೆ ಮಾಡ್ತಾ ಇದ್ದೇನೆ. ನಾನೇನಾದ್ರು ಬೆಂಗಳೂರಿಗೆ ಬಂದ್ರೆ ಇವತ್ತು ಸಹ ದಿನಕ್ಕೆ 100 ಜನ ಇರ್ತಾರೆ ಮನೆ ಮುಂದೆ. ಬೇರೆ ಬೇರೆ ವಿಷಯಗಳನ್ನ ಕೇಳ್ಕೊಂಡ್ ಬರೋದು ಬೇರೆ. ಇವತ್ತಿನ ಮಕ್ಕಳು ಕೆಲವರು ಮಾತಾಡದಲ್ಲ, ಹೆಣ್ಣು ಮಕ್ಕಳು. ನಾನು ಯಾವನು ಕಂಪ್ಯೂಟರ್ ಇಂಜಿನಿಯರ್ ಮಗ
ಅನ್ನೋದಲ್ಲ, ನಾನು ನಾರಾಯಣಪ್ಪನ ಮಗ ಅನ್ನೋದನ್ನ ತನಗೆ ಗುರುತಿಸ್ಬೇಕು ಅಂತ ಹೆಣ್ಣು ಮಗಳು ಇಲ್ಲಿ ಎದೆ ತಟ್ಟಿ ಹೇಳ್ತಾ ಇದ್ದಲ್ಲ ರೈತರ ಹೆಸರನ್ನ. ಆ ರೀತಿಯ ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್ ಸೈನ್ಸು, ಮಳೆ ಬಂದು ಹೋಗಿ ಇದ್ದ ಹೇಳ್ಬಿಡು. ಏನು ಒಂದು ದಿವಸ ನೆಂದ್ರೆ ಏನಾಗಲ್ಲ ಬೇಕಾದ್ರೆ ನಾನು ಅಲ್ಲಿ ಬಂದು ಮಳೆ ಬಂದು ನಿಂತ್ಕೊಂಡು ಮಾತಾಡ್ತೀನಿ. ಯಾವುದೇ ರೀತಿಯಲ್ಲೂ ಒಳ್ಳೆ ಸೂಚನೆ ಇದು. ಬರಲ್ಲ. ನಿಮ್ಮ ಹೋರಾಟಕ್ಕೆ ವರ್ಣದೇವ ಆಶೀರ್ವಾದ ಮಾಡಲಿಕ್ಕೆ 4 ಹನಿ ಇವತ್ತು ಇಲ್ಲಿ ಆಕಾಶದಿಂದ ಸುರಿಸ್ತಾ ಇದ್ದಾನೆ. ಇಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ, ದಿನಕ್ಕೆ 100 ಯುವಕರು, ಹೆಣ್ಣು ಮಕ್ಕಳು ಕೆಲಸ ಇಲ್ಲ ಅಂತ ಬರ್ತಾರೆ. ನಾವು ಹೊರಗಡೆ ಹೇಳ್ತೀವಿ, ದೊಡ್ಡ ದೊಡ್ಡ ಕಾರ್ಖಾನೆ ತಂದು ನಿಮಗೆಲ್ಲ ದೊಡ್ಡ ದೊಡ್ಡ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳ್ತೀವಿ. ನನಗೆ ಆದಂತ ಅನುಭವವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇವತ್ತಿನ ಒಂದು ಪರಿಸ್ಥಿತಿ, ಯಾರಿಗೂ ಈಗ ಪರ್ಮನೆಂಟ್ ಕೆಲಸ ಯಾರು ಕೊಡ್ತಾ ಇಲ್ಲ. ಸರ್ಕಾರದಲ್ಲೂ ಕೊಡ್ತಾ ಇಲ್ಲ, ಕಾರ್ಖಾನೆಗಳಲ್ಲೂ ಕೊಡ್ತಾ ಇಲ್ಲ. ಔಟ್ಸೋರ್ಸಸ್ ಅಂತ ಮಾಡಿ 1 ವರ್ಷ ನಿಮ್ಮನ್ನ ದುಡಿಸ್ಕೊತಾರೆ, 2ನೇ ವರ್ಷ ನಿಮ್ಮನ್ನ ಖಾಲಿ ಮಾಡಿ ಕಳಿಸ್ತಾರೆ. ಇದಕ್ಕೆ ನಾವು ನಮ್ಮ ರೈತರ ಭೂಮಿನ ಕೊಡಬೇಕು ಅನ್ನೋದು ನನಗೂ ಸಹ ಕಣ್ಣು ತೆರೆದಿದೆ ಅನ್ನೋದನ್ನ ನಿಮ್ ಗಮನಕ್ಕೆ ಮೊದಲನೇದಾಗಿ ತರಲಿಕ್ಕೆ ಬಯಸ್ತೀನಿ. ಈ ಕೂಸು ಅಂತ ಹೇಳ್ತಾರಲ್ಲ, ಅದು ಎಲ್ಲದಕ್ಕಿಂತ ಮುಂಚೆ ಈ ರೆಡ್ ಝೋನು ಅಂತ ಹೇಳಿ ಇವತ್ತು ಅಲ್ಲಿ ಏನು ನಿಂತವರೆಲ್ಲ ಧರಣಿ ಮಾಡ್ಕೊಂಡು ನನಗೆ ಧಿಕ್ಕಾರಕ್ಕೆ ಹೋಗಿ ಈ ಕೆಂಪು ಪೌಟ ಹಿಡ್ಕೊಂಡವ್ರೆ. ಈ ರೆಡ್, ಯೆಲ್ಲೋ, ಅದೆಂತದೋ ಗ್ರೀನು, ಇದು ನನಗಿಂತ ಹೆಚ್ಚಾಗಿ ಅವ್ರ ನಾಯಕರಿಗೆ ಚೆನ್ನಾಗಿ ಗೊತ್ತಿಲ್ಲ, ರಾಜ್ಯದ ಮುಖ್ಯಮಂತ್ರಿಗೆ. ಅದ್ರಲ್ಲಿ ಬಹಳ ಜನ ನನ್ನ ಹತ್ರಲ್ಲೇ ಇದ್ದವರು. ಇಲ್ಲಿ ನನ್ನ ತಾಯಂದ್ರಿಗೆ, ಕೆಲವು ನಮ್ಮ ಹಿರಿಯರಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ ನಾನು. ರೆಡ್ ಝೋನ್ ಅಂತಕ್ಕಂಥದ್ದು ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಟೌನ್ ಪ್ಲಾನಿಂಗ್ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆ CDP ಅಂತ ಹೇಳಿ ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡ್ತಾರೆ. ಆ CDP ಅನ್ನೋದ್ರ ಮುಖಾಂತರ, ಯಾಕಂದ್ರೆ 15 ವರ್ಷಕ್ಕೆ 1 ಬಾರಿ ಇಲ್ಲ 10 ವರ್ಷಕ್ಕೆ 1 ಬಾರಿ ಇರಬೇಕು. ಈ ಬೆಂಗಳೂರು ನಗರದ ಸುತ್ತಮುತ್ತ ಈ ಝೋನ್ನ ಅಂತಕ್ಕಂಥದ್ದನ್ನ ಗುರುತಿಸ್ತಾರೆ. ಅದರಲ್ಲಿ ಈ ಭಾಗ ರೆಡ್ ಝೋನ್ ಮಾಡಿದ್ದಾರೆ, ಕೆಲವು ಭಾಗದಲ್ಲಿ ಗ್ರೀನ್ ಝೋನ್ ಮಾಡಿದ್ದಾರೆ, ಕೆಲವು ಭಾಗದಲ್ಲಿ ಯೆಲ್ಲೋ ಝೋನ್ ಮಾಡಿದ್ದಾರೆ. ನೀವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೆ ಇದನ್ನ ಹೇಳ್ತಾ ಇದ್ದೇನೆ. ಅಲ್ಲೆಲ್ಲೋ ಕೂತಾರಲ್ಲ, ಬಂದು ಕೇಳಿಸ್ಕೊಂಡ್ರೆ ಒಳ್ಳೇದು. ರೆಡ್ ಝೋನು ಅಂತ ನಿಮಗೂ ತಲೆ ಕೆಡಿಸೋರು. ಈ ಮಾಸ್ಟರ್ ಪ್ಲಾನ್ ಏನಿದೆ, CDP ಪ್ಲಾನು, ಈ ರೆಡ್ ಝೋನ್ನ ಯಾತಕ್ಕೆ ಮಾಡ್ತಾರೆ ಅಂದ್ರೆ, ಯಾವುದಾದ್ರೂ ಒಂದು ಸಾರ್ವಜನಿಕ ಮತ್ತು ಉಪ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಆ ಭೂಮಿ ತಗೊಳ್ಳಿಕ್ಕೆ ಅಂತ ಹೇಳಿ ಮಾಡ್ತಾರೆ. ಇದು ಮೂಲ ಉದ್ದೇಶ ರೆಡ್ ಝೋನ್ದು. ಅದರಲ್ಲಿ ಏನಿದೆ ಅಂತ ಡೆಫಿನಿಷನ್, ವಿವರಣೆ, ಈ ಕಲರ್ ಕೋಡ್ ಏನ್ ಹಾಕ್ತಾರೆ ಪ್ಲಾನರ್ಸ್, ಅರ್ಬನ್ ಡೆವಲಪ್ಮೆಂಟ್ ನ ಮ್ಯಾಪ್ ಏನಿದೆ, ನಗರ ಪ್ರದೇಶದ ಮ್ಯಾಪ್ ನ ಏನು ಕಲರ್ ಝೋನ್ ಅಲ್ಲಿ ಕೋಡ್ ಕೊಡ್ತಾರೆ. ಈ ಕಲರ್ ಕೋಡ್ ಏನಿದೆ, ಈಗ ಕೆಂಪು ಅಂತ ಏನು ಈಗ ಬಾವುಟ ಹಿಡ್ಕೊಂಡವರಲ್ಲ, ರೆಡ್ ಈಸ್ ಯೂಸ್ಡ್ ಟು ಇಯರ್ ಮಾರ್ಕ್ ಲ್ಯಾಂಡ್ ಟು ಕಮ್ಯುನಿಟಿ ಫೋಕಸ್ಡ್ ಅಂಡ್ ಗವರ್ಮೆಂಟ್ ಸರ್ವಿಸಸ್. ಒಂದು ಸಾರ್ವಜನಿಕವಾಗಿ ಯಾವುದಾದ್ರೂ ಒಂದು ಸ್ಕೂಲ್ ಕಟ್ಟಡ ಕಟ್ಟಲಿಕ್ಕೋ, ಆಸ್ಪತ್ರೆ ಕಟ್ಟಡ ಕಟ್ಟಲಿಕ್ಕೋ, ಇಲ್ಲ ಗೌರ್ಮೆಂಟ್ ಬಿಲ್ಡಿಂಗು ಆಫೀಸ್ ಕಟ್ಟಲಿಕ್ಕೋ, ಇಲ್ಲ ದೇವಸ್ಥಾನಗಳನ್ನು ಕಟ್ಟಲಿಕ್ಕೋ, ಕಮ್ಯುನಿಟಿ ಸೆಂಟರ್ ಒಂದು ಸಮುದಾಯ ಭವನ ಕಟ್ಟತಕ್ಕಂಥದ್ದಕ್ಕೆ ಮಾತ್ರ ಪರ್ಮಿಷನ್ ಕೊಡಬೇಕು ಅನ್ನೋದಕ್ಕೆ ಪರ್ಮಿಸಬಲ್ ಯೂಸಸ್ ಅಂತ ಹೇಳಿ ಈ ರೆಡ್ ಝೋನ್ ಅನ್ನ ಅಲಾಟ್ ಮಾಡಿ